ನಾಗಾರ್ಜುನ ಸಾಗರ್ ಸಿ ಸೈರ್. ಸೈರ್ ಅಂದರೆ ಸುತ್ತಾಟ ಅಥವಾ ಓಡಾಟ. ನಾಗಾರ್ಜುನ ಸಾಗರದಲ್ಲಿ ಒಂದು ಓಡಾಟ. ಜಿಗರ್ ಖನ್ನಾ ಅನ್ನೋ ಹುಡುಗ ತನ್ನ ಸ್ನೇಹಿತನಾದ ನೈತಿಕಿಗೆ ಪತ್ರ ಬರೆದಿದೆ. ಏನಂತ? ಪ್ರೀತಿಯ ನೈತಿಕ್, ಮೇ ಅಪ್ನಿ ಮೌಸಿ ಕೆ ಪಾಸ್ ನಾಗಾರ್ಜುನ ಸಾಗರ್ ಆಯಾ ಹೂ. ನಾನು ನನ್ನ ಚಿಕ್ಕಮ್ಮ ನಾಗಾರ್ಜುನ ಸಾಗರದಲ್ಲಿದ್ದಾರೆ, ಅಲ್ಲಿಗೆ ನಾನು ಕೂಡ ಬಂದಿದ್ದೀನಿ. ಯಹ ಬಹುತ್ ಮಹಶೂರ್ ಐತಿಹಾಸಿಕ ಸ್ಥಾನ ಹೇ. ಇದು ತುಂಬ ಪ್ರಸಿದ್ಧವಾದ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದು. ಯಹ ಅನೇಕ ದರ್ಶನೀಯ ಸ್ಥಾನ ಹೇ. ಇಲ್ಲಿ ನೋಡುವಂತಹ ಪ್ಲೇಸ್ಗಳು ತುಂಬ ಇದ್ದಾವೆ. ಒಂದಕ್ಕಿಂತ ಜಾಸ್ತಿ ಇದ್ರೆ ಅನೇಕ ಅಂತ ಉಪಯೋಗಿಸ್ತಾರೆ. ಮೌಸಿ ಮುಜೆ ರೋಜ್ ಯಹಾಗೆ ದರ್ಶನೀಯ ಸ್ಥಾನೋಂಕೋ ಲೇ ಜಾತಿ ಹೇ. ನನ್ನ ಚಿಕ್ಕಮ್ಮನನ್ನ ಪ್ರತಿದಿನಲೂ ಇಲ್ಲಿರುವಂತಹ ಕೆಲವು ಪ್ರೇಕ್ಷಣೀಯ ಸ್ಥಳಗಳಿಗೆ ನನ್ನ ಕರ್ಕೊಂಡು ಹೋಗ್ತಾರೆ. ಅಬ್ ತಕ್ ಮೇನೆ ನಾಗಾರ್ಜುನ್ ಬಂದ್ ಅಂದರೆ ಇಲ್ಲಿವರೆಗೂ ನಾನು ನಾಗಾರ್ಜುನ ಡ್ಯಾಮ್, ನಾಗಾರ್ಜುನ್ ಕೊಂಡ, ಸಂಗ್ರಹಾಲಯ, ಅಲ್ಲಿ ವಸ್ತು ಸಂಗ್ರಹಾಲಯ ಕೂಡ ಇದೆ, ಅದು ಎತ್ತಿಪೋತಲ್ ಜಲ್ದಾರ ಆದಿ ದೇಖೇಹೆ, ಇನ್ನು ಮುಂತಾದ ಸ್ಥಳಗಳನ್ನು ನಾನು ನೋಡಿದ್ದೀನಿ ಇಲ್ಲಿವರೆಗೂ. ನಾಗಾರ್ಜುನ ಸಾಗರ್ ಬಾಂಧ್ ಕೋ ಕೃಷ್ಣಾ ನದಿ ಪರ್ ನಿರ್ಮಾಣ ಕಿಯಾ ಗಯಾ. ನಾಗಾರ್ಜುನ ಡ್ಯಾಮ್ ಅನ್ನ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆಯಂತೆ. ಇಸ್ಕೆ ದೋ ನಹರ್ ಹೇ. ನಹರ್ ಅಂದ್ರೆ ಇದು ನೀರು ಹೊರಗಡೆ ಹೋಗೋದಕ್ಕೆ ನಿರ್ಮಾಣ ಮಾಡಿರ್ತಾರಲ್ಲ, ನೀರನ್ನ ಹೊರಗೆ ಬಿಡೋದಕ್ಕೆ ಎರಡು ಚಾನಲ್ ಇದ್ದಾವೆ. ಏಕ್ ಜವಾಹರ್ ನಹರ್, ದೂಸರಾ ಲಾಲ್ ಬಹದ್ದೂರ್ ನಹರ್. ಒಂದು ಚಾನಲ್ಗೆ ಜವಾಹರ್ಲಾಲ್ ನೆಹರು ಅವರ ಹೆಸರಿಟ್ಟಿದ್ದಾರೆ, ಇನ್ನೊಂದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹೆಸರಿಟ್ಟಿದ್ದಾರೆ. ಇಸ್ಕಿ ಪಾನಿ ಸೆ ಲಾಖೋ ಏಕಡ್ ಭೂಮಿ ಕಿ ಸಿಂಚಾಯಿ ಹೋತಿ ಹೇ. ಈ ನೀರಿನಿಂದ, ಈ ಡ್ಯಾಮಿಂದ ಹೊರಗಡೆ ಬಿಡೋ ನೀರಿನಿಂದ ಲಕ್ಷಾಂತರ ಭೂಮಿಯ ಕೃಷಿ ಮಾಡ್ತಾರೆ. ಸಿಂಚಾಯಿ ಹೋತಿ ಹೇ ಅಂದರೆ ಉಳುಮೆ ಮಾಡಲಾಗುತ್ತೆ. ಮೌಸಿನೇ ಬತಾಯಾಕಿ, ನನ್ನ ಚಿಕ್ಕಮ್ಮ ಹೇಳಿದ್ರು, ಯಹಾಕಿ ಸಂಗ್ರಹಾಲಯ ಬಿ ಬಹುತ್ ಪ್ರಸಿದ್ಧ ಹೇ. ಅಲ್ಲಿನ ವಸ್ತು ಸಂಗ್ರಹಾಲಯ ಕೂಡ ತುಂಬಾ ಪ್ರಸಿದ್ಧಿಯಾಗಿದೆ. ಇಸ್ಮೇ ಬೌದ್ಧ ಧರ್ಮಕ್ಕೆ ಕುಚ್ ಅವಶೇಷ ರಕ್ಕೆ ಗಯೇ ಹೇ. ಆ ವಸ್ತು ಸಂಗ್ರಹಾಲಯದಲ್ಲಿ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ ಕೆಲವು ಅವಶೇಷಗಳನ್ನು ಇಡಲಾಗಿದೆ. ಆಚಾರ್ಯ ನಾಗಾರ್ಜುನ್ ಕೆ ನಾಮ್ ಪರ್ ಇಸ್ ಪ್ರಾಂತ್ ಕಾ ನಾಮ್ ನಾಗಾರ್ಜುನ್ ಕೊಂಡ ರಕ್ಕಾ ಗಯಾ ಹೇ. ಆಚಾರ್ಯ ಅಂದ್ರೆ ಪ್ರಧಾನ ಗುರುಗಳು, ಅವರನ್ನ ಆಚಾರ್ಯರು ಅಂತ ಕರೀತಾರೆ. ನಾಗಾರ್ಜುನ ಆಚಾರ್ಯರು ಅದೇ ಪ್ರಾಂತ್ಯದಲ್ಲಿ ವಾಸವಾಗಿದ್ದರು. ಅವರ ಹೆಸರಿನ ಮೇಲೆ ಆ ಸ್ಥಳವನ್ನ ನಾಗಾರ್ಜುನ ಕೊಂಡ ಅಂತ ಹೆಸರಿಟ್ಟಿದ್ದಾರೆ. ನಾಗಾರ್ಜುನ್ ಪ್ರಾಚೀನ ಕಾಲಕ್ಕೆ ಪ್ರಸಿದ್ಧ ಬೌದ್ಧ ಆಚಾರ್ಯತೆ. ಪ್ರಾಚೀನ ಅಂದ್ರೆ ಹಿಂದಿನ ಕಾಲದ, ಆಗಿನ ಕಾಲದಲ್ಲಿ ತುಂಬಾ ಹೆಸರುವಾಸಿಯಾದಂತಹ ಬೌದ್ಧ ಧರ್ಮದ ಗುರುಗಳಾಗಿದ್ದರು. ಇನ್ಹೀಗೆ ವಜಹಸೆ ಬೌದ್ಧ ಧರ್ಮಕ ಪ್ರಚಾರ ಹುವಾ. ಅವರಿಂದನೇ ಹೆಚ್ಚಾಗಿ ಬೌದ್ಧ ಧರ್ಮದ ಪ್ರಚಾರ ಆಯಿತು. ಕ್ಯೂಂಕಿ ಇನ್ಹೋನೆ ಏಕ ಪ್ರಸಿದ್ಧ ಬೌದ್ಧ ವಿಶ್ವವಿದ್ಯಾಲಯಕ್ಕೆ ಸ್ಥಾಪನಾ ಕಿ. ಏಕೆ ಅಷ್ಟೊಂದು ಪ್ರಸಿದ್ಧಿ ಆಯಿತು ಅವ್ರ ಕಾಲದಲ್ಲಿ ಅಂದರೆ, ಅವರು ಒಂದು ಸ್ಕೂಲ್ ಓಪನ್ ಮಾಡ್ತಾರೆ. ಚೀನ್, ಜಪಾನ್, ಟಿಬೆಟ್ ಅಂತೀವಲ್ಲ ಅದು, ತಿಬೆತ್ ಆದಿ ದೇಶೋಂಕೆ ಬೌದ್ಧ ವಿದ್ಯಾರ್ಥಿಯೋ ಯಹ ಆಕರ್ ಶಿಕ್ಷಾ ಪಾತೇತೆ. ಅಲ್ಲಿಗೆ ಬೌದ್ಧ ಆ ವಿಶ್ವವಿದ್ಯಾಲಯಕ್ಕೆ ಎಲ್ಲೆಲ್ಲಿಂದ ವಿದ್ಯಾರ್ಥಿಗಳು ಬರ್ತಿದ್ರು ಅಂದ್ರೆ, ಚೀನಾ ದೇಶದಿಂದ, ಜಪಾನಿಂದ, ಟಿಬೇಟಿನಿಂದ, ಇನ್ನು ಅನೇಕ ದೇಶಗಳಿಂದ ವಿದ್ಯಾರ್ಥಿಗಳು, ಬೌದ್ಧ ಧರ್ಮದ ಮೇಲೆ ಆಸಕ್ತಿ ಇರುವಂತ ವಿದ್ಯಾರ್ಥಿಗಳೆಲ್ಲ ಬಂದು ಅಲ್ಲಿ ಶಿಕ್ಷಣವನ್ನ ಪಡಿತಾ ಇದ್ರು. ಮಾರೆ ಚಾಚಾ ಬಿ ಸಾಗರ್ ಮೇ ರಹತೆ ಹೇ. ನಿಮ್ಮ ಚಿಕ್ಕಪ್ಪ ಕೂಡ ಸಾಗರದಲ್ಲಿ ನೆಲೆಸಿದ್ದಾರಲ್ವಾ. ಅಗ್ಲೆ ಸಾಲ್ ಗರ್ಮಿ ಕಿ ಚುಟ್ಟಿಯೋ ಮೇ ತುಮ್ ಬಿ ಜಾನಾ. ನೀನು ಕೂಡ ಅಗ್ಲೆ ಸಾಲ್ ಅಂದ್ರೆ ಮುಂದಿನ ವರ್ಷ, ಗರ್ಮಿ ಕಿ ಚುಟ್ಟಿ ಅಂದ್ರೆ ಬೇಸಿಗೆ ರಜೆ, ಗರ್ಮಿ ಅಂದ್ರೆ ಬೇಸಿಗೆ, ಬೇಸಿಗೆ ರಜದಲ್ಲಿ ನೀನು ಕೂಡ ಹೋಗು. ಶೇಷ್ ಮಿಲ್ನೆ ಪರ್ ಬತಾವುಂಗ. ಶೇಷ್ ಅಂದ್ರೆ ಮಿಕ್ಕ ಮಾತುಗಳನ್ನ, ಇನ್ನು ಅಲ್ಲಿ ಅನುಭವ ಹೇಗಿತ್ತು, ಇನ್ನು ಯಾವ್ಯಾವ ಪ್ಲೇಸ್ ನೋಡ್ಕೊಂಬಂದೆ, ಅದನ್ನೆಲ್ಲನ ನಾವು ಸಿಕ್ಕಿದ ಮೇಲೆ ಹೇಳ್ತೀನಿ ಅಂತ ಹೇಳ್ತಾನೆ. ತುಮಹಾರ ಮಿತ್ರ, ನಿನ್ನ ಪ್ರೀತಿಯ ಮಿತ್ರ, ಜಿಗರ್ ಖನ್ನಾ, ಅವನ ಹೆಸರು ಜಿಗರ್ ಖನ್ನಾ ಅಂತ. ಅಭ್ಯಾಸ್. ದರ್ಶನೀಯ, ವರ್ತ್ ಸೀಯಿಂಗ್ ಅಂದ್ರೆ ನೋಡಬೇಕಾದಂತಹ ಪ್ರದೇಶಗಳು. ಸಂಗ್ರಹಾಲಯ, ಮ್ಯೂಸಿಯಂ, ಕೆಲವೊಂದು ವಸ್ತುಗಳನ್ನೆಲ್ಲ ಸಂಗ್ರಹ ಮಾಡಿಟ್ಟಿರ್ತಾರಲ್ಲ, ವಸ್ತು ಸಂಗ್ರಹಾಲಯ ಅಂತ ಇರ್ತಾರಲ್ಲ ಅದು. ಪ್ರಿಯ, ಡಿಯರ್ ಅಂದ್ರೆ ಪ್ರೀತಿಯ. ಮೌಸಿ, ಮೆಟರ್ನಲ್ ಆಂಟ್ ಅಂದ್ರೆ ಚಿಕ್ಕಮ್ಮ. ಮಹಶೂರ್, ಪಾಪ್ಯುಲರ್ ಅಂದ್ರೆ ಪ್ರಸಿದ್ಧ. ಐತಿಹಾಸಿಕ್, ಹಿಸ್ಟೋರಿಕಲ್, ಪ್ರಾಚೀನ ಕಾಲದ. ಬಾಂಧ್, ಬ್ಯಾರೇಜ್ ಅಥವಾ ಡ್ಯಾಮ್. ನಹರ್, ಕ್ಯಾನಲ್. ಸಿಂಚಾಯಿ, ಇರಿಗೇಷನ್ ಅಂದ್ರೆ ಉಳುಮೆ ಭೂಮಿ ಅಂತಾರೆ. ಅವಶೇಷ್, ರಿಮೈನಿಂಗ್, ಉಳಿದಿರುವಂತಹ. ವಿಶ್ವವಿದ್ಯಾಲಯ, ಯೂನಿವರ್ಸಿಟಿ ಅಂದ್ರೆ ಪಾಠಶಾಲೆ. ಜಲ್ದಾರ, ವಾಟರ್ ಫಾಲ್ಸ್, ನೀರು ಬೀಳುವಂತಹ ಜಾಗ. ಶೇಷ್, ರಿಮೈನಿಂಗ್ ಅಂದರೆ ಉಳಿದಿರುವಂತಹದ್ದು.
ಪ್ರಶ್ನೋಂಗೆ ಉತ್ತರ ಪ್ರಶ್ನೆಗಳಿಗೆ ಉತ್ತರಿಸಿ. ಜಿಗರ್ ಅಪ್ನಿ ಮೋಸಿ ಕೆ ಪಾಸ್ ಕಹಾ ಗಯಾ. ಜಿಗರ್ ಕನ್ನ ಅವನು ಎಲ್ಲಿಗೆ ಹೋದ. ಜಿಗರ್ ಅಪ್ನಿ ಮೋಸಿ ಕೆ ಪಾಸ್ ನಾಗಾರ್ಜುನ ಸಾಗರ್ ಗಯಾತ. ಅವನು ಅವರ ಚಿಕ್ಕಮ್ಮ ಇರುವಂತಹ ನಾಗಾರ್ಜುನ ಸಾಗರಕ್ಕೆ ಹೋದ. ನಾಗಾರ್ಜುನ ಸಾಗರ್ ಬಾಂಧ್ ಕೋ ಕಿಸ್ ನದಿ ಪರ್ ನಿರ್ಮಾಣ ಕಿಯಾ ಗಯಾ. ನಾಗಾರ್ಜುನ ಸಾಗರದ ಡ್ಯಾಮನ್ನು ಯಾವ ನದಿಯ ದಡಕ್ಕೆ ಕಟ್ಟಿದ್ದಾರೆ ಅಂತ. ಅದನ್ನು ನಾಗಾರ್ಜುನ ಬಾಂಧ್ ಕೋ ಕೃಷ್ಣ ನದಿ ಪರ್ ನಿರ್ಮಾಣ ಕಿಯಾ ಗಯಾ. ಕೃಷ್ಣ ನದಿಗೆ ಅಡ್ಡಲಾಗಿ ನಾಗಾರ್ಜುನ ಡ್ಯಾಮನ್ನು ಕಟ್ಟಿದ್ದಾರೆ. ಸಂಗ್ರಹಾಲಯ ಮೇ ಕಿಸ್ ಧರ್ಮಕ ಅವಶೇಷ ರಖೆ ಗಯೆ. ನಾಗಾರ್ಜುನ ಸಾಗರದಲ್ಲಿರುವ ವಸ್ತು ಸಂಗ್ರಹಾಲಯದಲ್ಲಿ ಯಾವ ಒಂದು ಅವಶೇಷಗಳನ್ನು ಇಡಲಾಗಿದೆ. ಸಂಗ್ರಹಾಲಯ ಮೇ ಬೌದ್ಧ ಧರ್ಮಕ್ಕೆ ಅವಶೇಷ ರಖೆ ಗಯೆ ಹೇ. ಅಲ್ಲಿ ಆ ವಸ್ತು ಸಂಗ್ರಹಾಲಯದಲ್ಲಿ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ಕೆಲವು ಅವಶೇಷಗಳನ್ನು ಇಡಲಾಗಿದೆ. ಸಹಿ ಶಬ್ದ ಚುನ್ಕರ್ ಖಾಲಿ ಸ್ಥಾನ ಬರೆ. ಸರಿಯಾದ ಉತ್ತರಗಳನ್ನು ಆರಿಸಿ ಖಾಲಿ ಸ್ಥಾನದಲ್ಲಿ ಬರೆಯಬೇಕು. ಮೇ ಸಾಗರ್ ಆಯಾ ಹೂँ. ಇಲ್ಲಿ ಆಯಾ ಹೇ ಆಯಾ ಹೂँ ಕೊಟ್ಟಿದ್ದಾರೆ. ಆಯಾ ಹೇ ಅಂದರೆ ಬೇರೆಯವ್ರು ಬಂದಿರೋದನ್ನ ಆಯಾ ಹೇ ಅಂತ ಹೇಳ್ತಾರೆ. ನಾನೇ ಬಂದಿದ್ದೀನಿ ಅಂತ ಹೇಳೋದಕ್ಕೆ ಆಯಾ ಹೂँ ಅಂತ ಹೇಳ್ತೀವಿ. ಮೋಸಿ ಮುಜೆ ದರ್ಶನೀಯ ಸ್ಥಾನೋಂಕೋ ಡ್ಯಾಶ್ ಲೇ ಜಾತಾ ಹೇ. ಅಂದರೆ ಹುಡುಗ ಆಗಿದ್ರೆ ಜಾತಾ ಹೇ ಬರುತ್ತೆ. ಆದರೆ ಅವರ ಆಂಟಿ ಹುಡುಗಿ ಆಗಿರೋದ್ರಿಂದ ಜಾತಿ ಹೇ, ಲೇ ಜಾತಿ ಹೇ. ಶೇಷ್ ಮಿಲ್ನೆ ಪರ್ ಡ್ಯಾಶ್ ಬತಾऊंगा ಬತಾऊंगी. ಹೇಳಿ ಬತಾऊंगा ಇದ್ರೆ ಏನು ಹುಡುಗ ಪುಲ್ಲಿಂಗ್, ಬತಾऊंगी ಇದ್ರೆ ಸ್ತ್ರೀಲಿಂಗ್. ಸೊ ಇಲ್ಲಿ ಹುಡುಗ ಆಗಿರೋದ್ರಿಂದ ಇಲ್ಲಿ ಬತಾऊंगा ಬರಿಬೇಕು. ಇಸ್ಕೆ ಪಾನಿ ಸೆ ಸಿಂಚಾಯಿ ಡ್ಯಾಶ್ ಹೋತಿ ಹೇ ಹೋತಾ ಹೇ. ಭೂಮಿನ ಯಾವತ್ತು ನಾವು ಒಂದು ಹೆಣ್ಣಿಗೆ ಹೋಲಿಸ್ತೀವಿ, ಹಾಗಾಗಿ ಇಲ್ಲಿ ಅದು ಸ್ತ್ರೀಲಿಂಗಕ್ಕೆ ಅನ್ವಯಿಸುತ್ತೆ. ಹಾಗಾಗಿ ಹೋತಿ ಹೇ ಬರಿಬೇಕು. ಚಿತ್ರೋಂಕೋ ಉಸ್ಕೆ ನಾಮ್ ಸೆ ಮಿಲಾಯೆ. ಚಿತ್ರಗಳನ್ನು ಅದರ ಹೆಸರಿನೊಂದಿಗೆ ಜೋಡಿಸಿ. ಎಪ್ತಿ ಪೋತಲ್ ಜಲಧಾರ. ಇದು ಎಪ್ತಿ ಪೋತಲ್ ಜಲಧಾರ. ಕೃಷ್ಣಾ ನದಿ. ಗೌತಮ ಬುದ್ಧ. ನಾಗಾರ್ಜುನ ಸಾಗರ್ ಬಾಂಧ್. ಉಲ್ಟೆ ಅರ್ಥ ಸೆ ಮಿಲಾಯೆ. ಆಪೋಸಿಟ್ ವರ್ಡ್ಸ್. ಅಪನ ಅಂದರೆ ಸ್ವಂತ, ಪರಾಯ ಅಂದರೆ ಬೇರೆಯವರು, ಪ್ರಿಯ ಅಂದರೆ ಪ್ರೀತಿಯ ಇಷ್ಟವಾಗಿದ್ದು, ಅಪ್ರಿಯ ಅಂದರೆ ಇಷ್ಟ ಇಲ್ಲದೆ ಇರೋದು, ಜಾನ ಅಂದರೆ ಹೋಗೋದು, ಆನ ಅಂದರೆ ಬರುವುದು, ಯೋಗ್ಯ ಅಂದರೆ ಅರ್ಹತೆ ಇದೆ, ಅಯೋಗ್ಯ ಅಂದರೆ ಅರ್ಹತೆ ಇಲ್ಲದೆ ಇರೋದು, ಪ್ರಸಿದ್ಧಿ ಹೊಂದಿರೋದು, ಅಪ್ರಸಿದ್ಧ ಅಂದರೆ ಪ್ರಸಿದ್ಧಿ ಹೊಂದಿಲ್ಲದೆ ಇರುವುದು. ಅಂಗ್ರೇಜ್ ಮೇ ಅರ್ಥ ಲಿಖೆ. ಇಂಗ್ಲಿಷಲ್ಲಿ ಅರ್ಥಗಳನ್ನು ಬರಿಬೇಕು. ಮೌಸಿಜಿ ಮೆಟರ್ನಲ್ ಆಂಟ್. ಬಾಂದ್ ಡ್ಯಾಮ್. ನಹರ್ ಕ್ಯಾನಲ್. ಶೇಷ್ ರಿಮೈನಿಂಗ್. ಜಲ್ದಾರ ವಾಟರ್ಫಾಲ್ಸ್. ಇನ್ ಶಬ್ದೋನ್ಸೆ ವಾಕ್ಯ ಬನಾಯೆ. ಇಲ್ಲಿ ಕೊಟ್ಟಿರುವಂಥ ಪದಗಳನ್ನ ಉಪಯೋಗಿಸ್ಕೊಂಡು ವಾಕ್ಯ ಮಾಡಬೇಕು. ನೀವು ನಿಮ್ಮ ಸ್ವಂತ ವಾಕ್ಯನೂ ಮಾಡ್ಬೋದು. ನಾನಿಲ್ಲಿ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ವಾಕ್ಯನ ರಚಿಸಿದ್ದೀನಿ. ಮಹಶೂರ್. ನಾಗಾರ್ಜುನ ಸಾಗರ್ ಮಹಶೂರ್ ಸ್ಥಾನ ಹೇ. ಮಹಶೂರ್ ಅಂದರೆ ಪ್ರಸಿದ್ಧವಾದ. ನಾಗಾರ್ಜುನ ಸಾಗರ ಒಂದು ಪ್ರಸಿದ್ಧ ಸ್ಥಳ. ಸಂಗ್ರಹಾಲಯ. ನಾಗಾರ್ಜುನ ಸಾಗರ್ ಕಾ ಸಂಗ್ರಹಾಲಯ ಮೇ ಬೌದ್ಧ ಧರ್ಮ ಕಾ ಅವಶೇಷ ರಖೆ ಹೇ. ಇಲ್ಲಿಂದನೂ ನೀವು ಬರಿಬೋದು. ಸಂಗ್ರಹಾಲಯ ಮೇ ಬೌದ್ಧ ಧರ್ಮ ಕಾ ಅವಶೇಷ ರಖೆ ಹೇ. ಇಷ್ಟನ್ನು ನೀವು ಬರಿಬೋದು. ದಾರ್ಶನೀಯ ಅಂದರೆ ನೋಡುವಂತಹ ಸ್ಥಳಗಳು. ನಾಗಾರ್ಜುನ ಸಾಗರ್ ಮೇ ಅನೇಕ ದರ್ಶನೀಯ ಸ್ಥಾನ ಹೇ. ಅಂದರೆ ನಾಗಾರ್ಜುನ ಸಾಗರದಲ್ಲಿ ನೋಡಬೇಕಾದಂತಹ ಅನೇಕ ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ. ಬೌದ್ಧ ಧರ್ಮ. ನಾಗಾರ್ಜುನ್ ಬೌದ್ಧ ಧರ್ಮಕ್ಕೆ ಅನುಯಾಯಿತೆ. ಅವರು ಬೌದ್ಧ ಧರ್ಮದ ಅನುಯಾಯಿಯಾಗಿದ್ದಾರೆ, ಅಂದರೆ ಅದನ್ನು ಪಾಲಿಸ್ತಾ ಇದ್ರು ಅಂತ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.